ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭಾರತದ ಪ್ರಮುಖ ಕರಾಟೆ ಸಂಸ್ಥೆಯಾಗಿರುವ OSK ಫೆಡರೇಷನ್ ಆಫ್ ಇಂಡಿಯಾ ಮತ್ತೊಂದು ಮಹತ್ತರವಾದಂತಹ ಸಮಾಜಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ವರ್ಷದ SSLC ಹಾಗೆ PUC ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಒಟ್ಟು 19 ಮಂದಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸಂಸ್ಥೆಯ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕರಾಟೆ ಶಾಲೆಯ ಈ ಶ್ಲಾಘನೀಯ ಸಮಾಜಮುಖಿ ಕೆಲಸವನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದಂತಹ ಬೆಂಗಳೂರು ನಗರ ಪೊಲೀಸ್ ಅಧಿಕಾರಿ IPS ಪದ್ಮಿನಿ ಸಾಹು ಅವರು ಮುಕ್ತ ಕಂಠದಿಂದ ಪ್ರಶಂಸಿಸಿದ್ದಾರೆ. ಅಷ್ಟೇ ಅಲ್ಲ, ಸನ್ಮಾನಿತ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ ಶುಭ ಹಾರೈಸಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರಸಕ್ತ ತಿಂಗಳಲ್ಲಿ ಜಪಾನ್ನಲ್ಲಿ ನಡೆಯಲಿರುವ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿ ಭಾಗವಹಿಸಲಿರುವ 40 ಮಂದಿ ವಿದ್ಯಾರ್ಥಿಗಳು ತಮ್ಮ ಅದ್ಭುತವಾದ ಕರಾಟೆ ಕೌಶಲ್ಯಗಳನ್ನು ಪ್ರದರ್ಶಿಸಿ ನೆರೆದಿದ್ದವರ ಗಮನ ಸೆಳೆದಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಪೊಲೀಸ್ ಅಧಿಕಾರಿ ಪದ್ಮಿನಿ ಸಾಹು ಅವರು ರಾಣಿ ಚೆನ್ನಮ್ಮ ಫೌಂಡೇಶನ್ ಮೂಲಕ ಪೊಲೀಸ್ ಅಧಿಕಾರಿಗಳಿಗೆ OSK ಫೆಡರೇಷನ್ ಆಫ್ ಇಂಡಿಯಾ ಕರಾಟೆ ತರಬೇತಿಯನ್ನು ನೀಡುತ್ತಾ ಇದೆ. ವಿದ್ಯಾರ್ಥಿಗಳಿಗೆ ಈ ಕರಾಟೆ ವಿದ್ಯೆಯು ಆತ್ಮರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಅತ್ಯಂತ ಸಹಕಾರಿಯಾಗಲಿದ್ದು, ಇಂದಿನ ಸಮಾಜದಲ್ಲಿ ಪ್ರತಿಯೊಬ್ಬರೂ ಕೂಡ ಕರಾಟೆಯನ್ನು ಕಲಿಯೋದು ತೀರಾ ಅನಿವಾರ್ಯವಾಗಿದೆ ಅನ್ನುವಂಥ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಈ ಹೆಮ್ಮೆಯ ಸಮಾರಂಭದಲ್ಲಿ OSK ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷರಾದಂತಹ ಸುರೇಶ್ ಕೆಣಚಿರ ಅವರು ಉಪಸ್ಥಿತರಿದ್ದು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ಆ್ಯಕ್ಚುಲಿ ನಮ್ಮದು ಅವ್ರದ್ದು OSK ಫೌಂಡೇಶನ್ಸು ಅಸೋಸಿಯೇಷನ್ ರಾಣಿ ಚೆನ್ನಮ್ಮ ಪಡೆ ರಿಲೇಟೆಡ್ ಟ್ರೈನಿಂಗ್ ಇದಕ್ಕೆ ನನಗೇ ಒಂದು ಕ್ಯೂರಿಯಾಸಿಟಿ ಇತ್ತು, ಅವರು ಹೇಗೆ ಫಂಕ್ಷನ್ ಮಾಡ್ತಾರೆ ಅಂತ ನೋಡಬೇಕು ಅಂತ. ಸೊ ಅದಕ್ಕೆ ಬಂದಿದ್ದೀವಿ. ಇಲ್ಲಿ ತುಂಬ ಇದು ಆಯಿತು, ಖುಷಿ ಆಯಿತು ಇಲ್ಲಿಗೆ ಬಂದು. ಐ ಕಾಂಗ್ರ್ಯಾಚುಲೇಟ್ ದೆಮ್ ಫಾರ್ ಟರ್ನಿಂಗ್ 34 ಟುಡೇ. ಆ್ಯಂಡ್ ಆಲ್ಸೋ ಮಕ್ಕಳಿಗೆ ತುಂಬ ಕಾನ್ಫಿಡೆನ್ಸ್ ಇದೆ ಸೆಲ್ಫ್ ಡಿಫೆನ್ಸ್ ಸ್ಕಿಲ್ಲಲ್ಲಿ, ಅದು ನೋಡಿ ತುಂಬ ಖುಷಿ ಆಯಿತು. ಅದರ ಜೊತೆ ಕೆಲವು ಮಕ್ಕಳು ದೇ ಹ್ಯಾವ್ ಪರ್ಫಾರ್ಮ್ಡ್ ವೆರಿ ವೆಲ್ 10th and 12 ಅವರಿಗೇ ಫೆಲಿಸಿಟೇಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಒಂದು ಫಂಕ್ಷನ್ ಇತ್ತು. ಆ್ಯಂಡ್ ಅದರ ಜೊತೆ ಐ ವಿಶ್ ದಿಸ್ ಫೌಂಡೇಶನ್ ವೆರಿ ಬೆಸ್ಟ್. ಓಕೆ ಮ್ಯಾಮ್, ಲಾಸ್ಟ್ ಕ್ವಶನ್ ನಿಮಗೆ. ಜಸ್ಟ್ ಈಗ ನಮ್ಮ ಸಿಟಿಯಲ್ಲಿ ಕ್ರೈಮ್ ಇರ್ಬೋದು, ಇದಾಗ್ತಾ ಇರುತ್ತೆ. ಸೊ ಈ ಒಂದು ಕರಾಟೆ ಒಂದು ಸ್ಕಿಲ್ಸ್ ಕಲಿಯೋದು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಆ್ಯಂಡ್ ಸೆಲ್ಫ್ ಡಿಫೆನ್ಸ್ ಅನ್ನೋದು ಎಷ್ಟು ಬೇಕೀಗ? ಸೆಲ್ಫ್ ಡಿಫೆನ್ಸ್ ಈಗ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಇಲ್ಲ, ಇಟ್ ಈಸ್ ಅ ಸರ್ವೈವಲ್ ಸ್ಕಿಲ್. ಸೊ ಅದಕ್ಕೆ ನಮ್ಮದು ಸೇಫ್ ಸಿಟಿ ಪ್ರೊಜೆಕ್ಟ್ ಏನಿದೆ, ಸೇಫ್ ಸಿಟಿ ಪ್ರೋಗ್ರಾಮ್ ವತಿಯಿಂದ ಕೂಡ ನಾವು ರಾಣಿ ಚೆನ್ನಮ್ಮ ಪಡೆ ಅದು ತಯಾರು ಮಾಡಿದ್ದೀವಿ. ಅದರಲ್ಲಿ ನಮ್ಮದು ಸ್ಟಾಫ್ಗಳಿಗೆ ಟ್ರೈನಿಂಗ್ ಆಗಿದೆ. ಆ ಸ್ಟಾಫ್ಗಳು ಹೋಗಿ ಸ್ಕೂಲ್ ಕಾಲೇಜಲ್ಲಿ ಎಸ್ಪೆಷಲಿ ಹೆಣ್ಮಕ್ಳು, ಬಟ್ ಇನ್ಕ್ಲೂಡಿಂಗ್ ಆಲ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಸ್ಟೂಡೆಂಟ್, ಅವರಿಗೆ ಸೆಲ್ಫ್ ಡಿಫೆನ್ಸ್ ಸ್ಕಿಲ್ ಟ್ರೈನ್